ಮಾರುತೇಶ್ ಅಂದ್ರೆ ದೆಹಲಿಗೆ ಹೋಗಿ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಅಗ್ರೆಸಿವ್ ಆಗಿರುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಿದ್ದು ನಮಗೆಲ್ಲರೂ ಕೂಡ ಗೊತ್ತೇ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಈ ಒಂದು ಸಂದೇಶವನ್ನು ರವಾನಿಸಬೇಕಿತ್ತು. ಸೊ ಡಿ ಕೆ ಶಿವಕುಮಾರ್ ಅವರನ್ನೇ ಉದ್ದೇಶ ಇಟ್ಕೊಂಡು ಈ ಮಾತನ್ನು ಈ ವೇದಿಕೆಯಲ್ಲಿ ಹೇಳಿದ್ರೆ ಹಾಗಾದ್ರೆ ಇಲ್ಲ, ಎರಡೂ ಅರ್ಥದಲ್ಲೂ ಕೂಡ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವರ ಶಕ್ತಿಯನ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೈಕಮಾಂಡ್ಗೆ ದೂರು ಕೊಡೋದು, ಇದೆಲ್ಲವನ್ನು ಕೂಡ ಒಬ್ಬರಾದ್ಮೇಲೆ ಒಬ್ಬರು ಸಚಿವರುಗಳು ಹೋಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಖುದ್ದು ಹೈಕಮಾಂಡ್ ಭೇಟಿಯಾಗಿ ಅಕ್ಟೋಬರ್ 31 ಒಳಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಡಿಮಾಂಡ್ ಇಟ್ಟು ಬಂದ್ರು. ಈ ಎರಡೂ ಬೆಳವಣಿಗೆಗಳ ಆದ ಮೇಲೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕ್ಲೈಮ್ ಮಾಡುವಂತಹ ಬೆಳವಣಿಗೆಗಳು ಜಾಸ್ತಿ ಆಯಿತು. ಡಿ ಕೆ ಶಿವಕುಮಾರ್ ಪರವಾಗಿಯೂ ಮಾತನಾಡಿರುವಂತವ್ರು ಇದ್ದಾರೆ, ಸಿದ್ದರಾಮಯ್ಯ ಮುಂದುವರಿಬೇಕು ಅಂತೇಳಿ ಮಾತನಾಡಿರುವಂತವ್ರು ಇದ್ದಾರೆ. ಈಗ ಬಜೆಟ್ ಆದ್ಮೇಲೂ ಕೂಡ ಮುಂದಿನ 3 ಬಜೆಟ್ಗಳನ್ನ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಶಾಸಕರುಗಳು ಕೂಡ ಕ್ಲೈಮ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಹೈಕಮಾಂಡ್ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನ ಮುಂದೆ ಏನು ಡಿಮ್ಯಾಂಡ್ ಮಾಡಿ ಬಂದಿದ್ರು, ಜೊತೆಗೆ ಸಿದ್ದರಾಮಯ್ಯನವರು ಏನು ಆಪ್ತರು ಏನು ಕ್ಲೈಮ್ ಮಾಡ್ತಾ ಇದ್ರು, ಆ ಎರಡಕ್ಕೂ ಕೂಡ ಸದ್ಯಕ್ಕೆ ಯಾವುದೇ ಪರಿಹಾರ ಸೂತ್ರಗಳಂತೂ ಹೈಕಮಾಂಡ್ ನ ಮುಂದೆ ಇದ್ದಂಗೆ ಇಲ್ಲ. ಹಾಗಾಗಿ ಇದು ಹೆಚ್ಚು ಚರ್ಚೆ ಆಗಬಾರದು ಅನ್ನುವಂತ ನಿರೀಕ್ಷೆಯೂ ಕೂಡ ಹೈಕಮಾಂಡ್ಗೆ ಇದೆ. ಯಾಕಂದ್ರೆ ಬಜೆಟ್ ನ ಬಗ್ಗೆ ಹೆಚ್ಚು ಚರ್ಚೆ ಆಗಲ್ಲ, ಕುರ್ಚಿಯ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ. 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಸರ್ಕಾರ ನಡೆಸ್ತಾ ಇದ್ದಾಗಲೂ ಕೂಡ ಅದರ ಬಗ್ಗೆ ಎಲ್ಲೂ ಚರ್ಚೆ ಆಗಲ್ಲ. ಯಾವಾಗಲೂ ಕುರ್ಚಿಯ ಮತ್ತು ಅಧಿಕಾರದ ಹಸ್ತಾಂತರದ ವಿಚಾರ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇದೇ ಆಗ್ತಾ ಇದೆ. ಅಂದ್ರೆ ಇಷ್ಟೊಂದು ಸ್ಥಾನಗಳನ್ನ ಜನ ಕೊಟ್ಟಾಗ್ಲೂ ಕೂಡ ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬೆಳವಣಿಗೆಗಳು ಜನರ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಇವರಿಗಿಂತ ಹಿಂದಿನ ಸರ್ಕಾರವೇ ವಾಸಿ ಅನ್ನುವಂಥ ಅಭಿಪ್ರಾಯಗಳು ಬಂದ್ರೆ ಮುಂದೆ ಲೋಕಲ್ ಬಾಡಿ ಚುನಾವಣೆಗಳಿದಾವೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಬಿಬಿಎಂಪಿ ಚುನಾವಣೆ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಕಿತ್ತಾಡಿಕೊಂಡು ಚುನಾವಣೆಗೆ ಹೋದ್ರೆ ಜನ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥ ಅರಿವು ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಇದ್ದಂಗಿದೆ. ಹಾಗಾಗಿನೇ ನೀವು ಯಾವುದೇ ಕ್ಲೈಮ್ಗಳಿದ್ರೂ ಕೂಡ 4 ಗೋಡೆಗಳ ಮಧ್ಯೆ ಮಾತನಾಡೋಣ ಅನ್ನುವಂಥ ಅಭಿಪ್ರಾಯದಲ್ಲಿ ಬಹಿರಂಗವಾಗಿ ಕಾರ್ಯಕರ್ತರಿಗೂ ಕೂಡ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಕಾರ್ಯಕರ್ತರು ಕೂಡ ಇಬ್ಬರು ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂಥದ್ದು ಬಯಸೋ ರೀತಿ ಖರ್ಗೆ ಅವರು ಮಾತನಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಈ ಅಧಿಕಾರ ಹಂಚಿಕೆಯ ವಿಚಾರ ಇರಬಹುದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರಬಹುದು, ಇದ್ಯಾವುದಕ್ಕೂ ಹೈಕಮಾಂಡ್ ಮದ್ದರೆಯುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಇಬ್ಬರನ್ನು ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ ಅನ್ನುವಂಥದ್ದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಹೇಳ್ದಂಗಿದೆ. ಮಧುಕರ್, ಓಕೆ, ಹಾಗೆ ಹೋಳ್ನರಿ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.